IPL ಸೀಸನ್ 18ರಲ್ಲಿ 2025ರ ಚಾಂಪಿಯನ್ ಆಗಿ RCB ಹೊರಹೊಮ್ಮಿದೆ. ಇದು ಒಂದು ಕಡೆ. ಮತ್ತೊಂದು ಕಡೆ ಸಂಭ್ರಮಾಚರಣೆಯ ವೇಳೆ ನಡೆದಿರೋ ಅಂತ ದುರಂತ ಇನ್ನೊಂದು ಕಡೆ. ಸಂಭ್ರಮಾಚರಣೆಯ ಮನೆಯಲ್ಲಿ ಸೂತಕದ ಛಾಯೆ. ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸೂತಕ ಛಾಯೆ ಇದೆ. ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದಲ್ಲಿ ಆಗಿರುವಂಥ ಕಾಲ್ ತುಳಿತದಲ್ಲಿ 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರುವಂಥದ್ದು ಗೊತ್ತೇ ಇದೆ. ಇದ್ರ ಬಗ್ಗೆ ನ್ಯೂಸ್ ಫಸ್ಟ್ಗೆ ರಿಯಾಕ್ಟ್ ಮಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳು, ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿಯ ಹಾಲಿ ಸಂಸದರಾಗಿರುವಂಥ ಜಗದೀಶ್ ಶೆಟ್ಟರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಜಗದೀಶ್ ಶೆಟ್ಟರ್ ಅವರ ಇವಳು ತಮ್ಮ ಗಮನಕ್ಕೆ ಈಗ ಆಲ್ರೆಡಿ ಬಂದಿರುತ್ತೆ. 10ಕ್ಕೂ ಹೆಚ್ಚು ಮಂದಿ ಇವತ್ತು ಕಾಲ್ ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ. ಯಾರು ನೆಗ್ಲಿಜೆನ್ಸಿ ಅಂತ ಹೇಳ್ತೀರಿ ಇದನ್ನ ತಾವು? ಇವತ್ತೇನು RCB ನಿನ್ನೆ ವಿಜಯಶಾಲಿ ಆದಮೇಲೆ ಇಡೀ ದೇಶದಲ್ಲಿ ಒಂದು ವಾತಾವರಣ ಮತ್ತು ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜನರ ಮನಸ್ಸಲ್ಲಿ ಭಾಳ ಒಂದು ಸಂತೋಷದ ವಾತಾವರಣ ನಿರ್ಮಾಣ ಆಗಿದೆ. ನಿನ್ನೆ ರಾತ್ರಿ ನಾವು ಟಿ ವಿ ನೋಡಿದ್ವಿ. ಜನರ ಮನಸ್ಸಲ್ಲಿರುವಂಥ ಮತ್ತು ಆ ಮೈದಾನ ಅದು ನಡೆದಾಗ, ಕ್ರಿಕೆಟ್ ನಡೆದಾಗ ಜನರು ಭಾಳ ಕ್ಯೂರಿಯಾಸಿಟಿಯಿಂದ ಪಾರ್ಟಿಸಿಪೇಟ್ ಮಾಡಿದ್ದು. ಬರೀ ಆ ಮೈದಾನದಲ್ಲಿದ್ದಂಥವ್ರು ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಮತ್ತು ಕರ್ನಾಟಕದಲ್ಲಿ ಪ್ರತಿಯೊಂದು ಮೂಲೆಯಲ್ಲಿ ಸಹಿತಕ್ಕೆ ಸಾಮೂಹಿಕವಾಗಿ ನೋಡಿದ್ದು ನಾನು ನೋಡಿದ್ದೇನೆ. ಆ ರೀತಿ ಉತ್ಸಾಹದ ಮತ್ತು ಆ ಒಂದು RCB ತಂಡ ಇವತ್ತು ಬೆಂಗಳೂರಿಗೆ ಬರುವಂಥದ್ದು ಮತ್ತು ಇವತ್ತೇನು ನಡೆದಂಥ ಘಟನೆ ಏನದಲ್ಲ, ಇದು ದುರ್ದೈವದ ಘಟನೆ. ಈ ರೀತಿ ಆಗಬಾರ್ದು. ಬಹುಶಃ ನಿನ್ನೆ ನಾವೆಲ್ಲ ಸಂತೋಷದ ಆಚರಣೆ ಮಾಡಿದ್ವಿ. ಇವತ್ತು ಈ ಸೂತಕದ ರೀತಿಯಲ್ಲಿ ಇವತ್ತು ವಾತಾವರಣ ನಿರ್ಮಾಣ ಆಗಿದೆಯಲ್ಲ, ಇದಕ್ಕೆ ಯಾಕೆ ಹಿಂಗಾಯಿತು ಏನನ್ನುವಂಥದ್ದು ಭಾಳಷ್ಟು ಗಂಭೀರವಾಗಿ ಆಲೋಚನೆ ನಾವು ಮಾಡಬೇಕಾಗ್ತದೆ. ಈಗ ಸರ್ಕಾರದ ಒಂದು ಆಯೋಜನೆ ಮಾಡಿದ್ದಾರೆ, ಅವ್ರಿಗೆ ಇನ್ವೈಟ್ ಮಾಡಿದ್ದಾರೆ. ಬಹುಶಃ ನನಗನ್ನಿಸೋ ಮಟ್ಟಿಗೆ ಇನ್ನೊಂದು 2-3 ದಿವಸ ಬಿಟ್ಟು ಇನ್ನು ಕರೆದು ಸನ್ಮಾನ ಮಾಡಬೇಕಾಗಿತ್ತು. ತರಾತುರಿಯಿಂದ ನಿನ್ನೆ ವಿಜಯಶಾಲಿ ಆಗಿದ್ದಾರೆ. ಅವರು ಆಟಗಾರರು ಒಂದಿಷ್ಟು ವಿಶ್ರಾಂತಿ ತಗೊಂಡು ಒಂದು ಒಳ್ಳೆಯ ರೀತಿ ಅಚ್ಚುಕಟ್ಟಾಗಿ ಇದನ್ನು ಹೆಚ್ಚು ಶಿಸ್ತುಬದ್ಧವಾಗಿ ಮಾಡಲಿಕ್ಕೆ ಸಾಧ್ಯ ಇತ್ತು. ರಾಜ್ಯ ಸರ್ಕಾರದ ಆಲೋಚನೆ ಮಾಡಿಕೊಂಡು ಇದಕ್ಕೊಂದು ಹೆಚ್ಚಿನ ರೀತಿಯಂಥ ಮಹತ್ವ ಕೊಡುವಂಥದ್ದಕ್ಕೂ ಸಾಧ್ಯ ಇತ್ತು. ಆ ರೀತಿಯಂಥ ಮಾಡುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಈ ರೀತಿ ಗಡಿಬಿಡಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಿನ್ನೆ ರಾತ್ರಿ ಮುಗಿದು ಆಲ್ಮೋಸ್ಟ್ ನಿನ್ನೆ ರಾತ್ರಿ 12-1 ಗಂಟೆವರೆಗೆ ಇದನ್ನೆಲ್ಲ ನೋಡಿದ್ದಾರೆ. 11-12 ಗಂಟೆ ಮಟ್ಟ ಎಲ್ಲರೂ ಅದರಲ್ಲಿ ಬಿಜಿ ಇದ್ದಂಥವ್ರು, ಇನ್ಕ್ಲೂಡಿಂಗ್ ಪೊಲೀಸ್ ಅಧಿಕಾರಿಗಳು ಸದ್ಯಕ್ಕೆ. ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಈ ಬೆಳಗಿನ ತರಾತರಿಂದ ಅವ್ರು ಕರೆಸಿ ಮಾಡೋದ್ರಿಂದ ಬಹುಶಃ ಎಲ್ಲೋ ಒಂದು ಕಡೆ ಇದನ್ನು ಶಿಸ್ತುಬದ್ಧವಾಗಿ ವ್ಯವಸ್ಥಿತ ರೀತಿಯಾಗಿ ಅದನ್ನು ಆಯೋಜನೆ ಮಾಡಲಿಕ್ಕೆ ಎಲ್ಲೋ ಒಂದು ಕಡೆ ಕೊರತೆಯಾಗಿದೆ. ಅದನ್ನು ಒಪ್ಪಬೇಕು, ಸರ್ಕಾರ ಒಪ್ಪಬೇಕು. ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿದಾಗ ಮತ್ತು ಅದರಲ್ಲಿ ನಿನ್ನೆ ಆದಾಗ ಜನರಲ್ಲಿ ಒಂದು ಹೈಪ್ ಇದೆ. ಇಲ್ಲ, ನಾವು ಹೋಗಿ ನೋಡಬೇಕು, ಕ್ರಿಕೆಟ್ ಕಲಿಗಳನ್ನು ನೋಡಬೇಕು, ವಿರಾಟ್ ಕೊಹ್ಲಿನ ನೋಡಬೇಕು, ಈ ರೀತಿಯಂಥ ಭಾವನೆಯಿಂದ ಜನ ನುಗ್ಗಿ ಬಂದಿದ್ದಾರೆ. ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಹೇಳೋದು, ಸರ್ಕಾರದ ವ್ಯವಸ್ಥೆಯಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡುವಂಥವರು ಮತ್ತು ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚು ಆಲೋಚನೆ ಮಾಡಿಕೊಂಡು ಸರ್ಕಾರಕ್ಕೂ ಅಡ್ವೈಸ್ ಮಾಡಬೇಕಾಗಿತ್ತು. ಮತ್ತೊಂದು, ಯಾಕಂದರೆ ಕೇವಲ 40,000 ಮೈದಾನದಲ್ಲಿರುವಂಥ ಕೆಪಾಸಿಟಿ, 1 ಲಕ್ಷಕ್ಕೂ ಹೆಚ್ಚು ಜನ ಬಂದಿದ್ದಾರೆ. ಈ ರೀತಿ ಇದ್ದಂಥ ಸಂದರ್ಭದಲ್ಲಿ ಇದನ್ನು ನಿರೀಕ್ಷೆ ಮಾಡಬೇಕು. ಯಾವುದಾದ್ರೂ ಒಂದು ಅಡ್ಮಿನಿಸ್ಟ್ರೇಷನ್ ಇಷ್ಟು ಜನ ಬರ್ತಾರೆ, ಇದೊಂದಿಷ್ಟು ಹೈಪ್ ಆಗಿದೆ ಮತ್ತು ಬೆಳಗಿಂದ ಅದು ಪ್ರಚಾರ ಇದೆ, ಬರ್ತಾರೆ ಅಂಥೇಳಿ. ಈ ರೀತಿ ಇದ್ದಾಗ ಲಕ್ಷಾಂತರ ಜನ ಬರುವಂಥ ಸಂದರ್ಭದಲ್ಲಿ ಅದನ್ನ ಹೆಂಗೆ ಕಂಟ್ರೋಲ್ ಮಾಡ್ಬೋದು? ಅದು ಬೇರೆ ಬೇರೆ ರೀತಿಯಿಂದ ಅವನ್ನ ಪ್ರವೇಶ ಮಾಡುವಂಥದ್ದು, ಮೈದಾನಕ್ಕೆ ಪ್ರವೇಶ ಮಾಡಲಿಕ್ಕೆ ಬೇರೆ ಬೇರೆ ವ್ಯವಸ್ಥೆ ಏನು ಮಾಡಬೇಕು? ಇವತ್ತು ಬೇರೆ ಬೇರೆ ನಾವು ಕಾರ್ಯಕ್ರಮ ಲಕ್ಷಾಂತರ ಜನ ಸೇರುವಂಥಲ್ಲಿ ಒಂದು ವಾರ 15 ದಿವಸದಿಂದ ತಯಾರಿ ಮಾಡಿರ್ತೀವಿ ನಾವು. ಜನಸಂದಣಿ ಆಗದ ರೀತಿಯಲ್ಲಿ ಎಲ್ಲಿ ಏನು ಮಾಡಬೇಕು ಅನ್ನುವಂಥದ್ದು, ಎಲ್ಲಿ ಜನರಿಗೆ ಕಳಿಸ್ಬೇಕು, ನುಗ್ಗಲಾಗಬಾರ್ದು ಅನ್ನುವಂಥದ್ದು ಆಲೋಚನೆ ಮಾಡ್ತೀವಿ. ಹೀಗಾಗಿ ಎಲ್ಲೇ ಒಂದು ಕಡೆ ಈ ಅಡ್ಮಿನಿಸ್ಟ್ರೇಷನದು ಕೊರತೆ ಆಯಿತು ರಾಜ್ಯ ಸರ್ಕಾರದಲ್ಲಿ. ಹೀಗಾಗಿ ಅಧಿಕಾರಿಗಳು ಸಹಿತ ಇದಕ್ಕೆ ಶಿಸ್ತುಬದ್ಧವಾಗಿ ಮಾಡುವಂಥದ್ದು ಆಗಲಿಲ್ಲ. ಸಾಕಷ್ಟು ನೀವು ನೋಡಿರಿ, ಸಾವಿರಾರು ಜನರನ್ನು 16,000 ಜನರನ್ನ ಪೊಲೀಸರನ್ನ ನಿಯೋಜನೆ ಮಾಡ್ಬೋದು. ಅವ್ರಿಗೆ ಸರಿಯಾದಂಥ ಗೈಡೆನ್ಸ್ ನೀವು ಕೊಡದೇ ಇದ್ದರೆ ಬಹುಶಃ ಇದೇ ರೀತಿಯಾದಂಥದ್ದು ಅವ್ಯವಸ್ಥೆ ಆಗಲಿಕ್ಕೆ ಸಾಧ್ಯತೆ. ಇವತ್ತು ಅಮಾಯಕವಾದಂಥ ಕುಟುಂಬದ ಸದಸ್ಯರು ಕೆಲವರು ಇವತ್ತು 10ಕ್ಕೂ ಹೆಚ್ಚು ಜನ ಅಲ್ಲಿ ಕಾಲ್ತೋಟದಲ್ಲಿ ಮೃತಪಟ್ಟಿದ್ದಾರಂತಂದರೆ ಆ ಕುಟುಂಬದ ಸದಸ್ಯರು ವೇದನೆ ಎಷ್ಟಿರ್ಬೋದು? ಯಾಕಪ್ಪ ನಮ್ಮ ಹುಡುಗರು ಅಲ್ಲಿ ಹೋದ್ರು ಅನ್ನುವಂಥದ್ದು. ಇದನ್ನು ನೋಡಿದಾಗ ಏನಿಸ್ತದೆ, ಏನು ವಿದೌಟ್ ಎನಿ ರೀಸನ್ಸ್ ಒಂದು 10ಕ್ಕೂ ಹೆಚ್ಚು ಜನ ಇವತ್ತು ಬಲಿಪಶು ಆದ್ರಲ್ಲ. ಇದಕ್ಕೆ ಯಂಗ್ಸ್ಟರ್ಸೇ ಇದ್ದಾರೆ ಸರ್. ಯಂಗ್ಸ್ಟರ್ಸೇ ಮನೇಲಿ ದುಡಿಯೋಂಥವ್ರು, ಎಜುಕೇಷನ್ ಇನ್ನೂ ಮುಗಿಸಿಲ್ಲ, ಏನೋ ಒಂದು ಆಸೆ ಇಟ್ಕೊಂಡು ಬಂದಿದ್ದರು. ಆ ಕುಟುಂಬದವರು ಯಾವ ರೀತಿ ಪರಿತಪಿಸ್ತಿರ್ಬೋದು ಅನ್ನೋದು ನಾವು ವಿಚಾರ ಮಾಡಬೇಕಾಗ್ತವೆ. ಅದಕ್ಕಾಗಿ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರದ ಲೋಪ ಆಗಿದೆ, ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ. ಆ ಹಿನ್ನೆಲೆ ಇಟ್ಕೊಂಡು ಒಂದು ಮೊದಲಿಂದ ಒಂದು ಜಾಗೃತಿ ಮಾಡಲಾರ್ದೇ, ಒಂದು ಆಲೋಚನೆ ಮಾಡಲಾರ್ದೇ ವ್ಯವಸ್ಥೆ ಮಾಡಿದರೆ ಏನಾಗ್ತದೆ ಅನ್ನೋದು ಇದೊಂದು ಉದಾಹರಣೆ.
ಇದು ಅಂಥ ಘಟನೆ ಆಗಬಾರ್ದಾಗಿತ್ತು. ಸರ್ಕಾರ ಮುಂಜಾಗ್ರತೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಅದು ಮಾಡದೇ ಇದ್ದರಿಂದ ಈ ಒಂದು ದುರ್ದೈವದ ಘಟನೆ ಆಗಿಬಿದೆ. ಹೀಗಾಗಿ ಇವತ್ತು ರಾಜ್ಯ ಸರ್ಕಾರ ಈ ಬೇಕಾದಷ್ಟು ಮುಖ್ಯಮಂತ್ರಿಗಳು ಮತ್ತೊಂದು ಡಿಫೆಂಡ್ ಮಾಡ್ಬೋದು. ಹಿಂದೆ ಇದರಲ್ಲಿ ವಾರಾಣಸಿಯಲ್ಲಿ ನನ್ನ ಅದೇ ಪ್ರಶ್ನೆ ಇತ್ತು. ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಮಾಡ್ತಾರೆ. ಈಗ ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಪ್ರಯಾಗ್ರಾಜ್ನಲ್ಲಿ ಕಾಲ್ ತುಳಿತ ಆದಾಗ ನಾವು ಟೀಕೆ ಮಾಡಿದ್ವಾ, ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ ಅನ್ನೋದು ಅವರ ಸ್ಟೇಟ್ಮೆಂಟ್ ಸರ್. ಈಗ ನೋಡಿ, ಒಂದು ನಾನು ಹೇಳ್ತೀನಿ, ಈಗ ಅಲ್ಲಿ ನಾವು ಟೀಕಾ ಮಾಡಿಲ್ಲ, ಸಿದ್ದರಾಮಯ್ಯ ಒಬ್ಬರು ಟೀಕಾ ಮಾಡಲು ಗುರ್ತಿಲ್ಲ. ಇಡೀ ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಅವತ್ತು ನ್ಯಾಷನಲ್ ಲೆವೆಲಲ್ಲಿ ಈ ಕಾಲು ತುಳಿತದಕ್ಕೆ? ಇದು ಬರೀ ಒಂದು ದಿವಸಕ್ಕೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ತಿಂಗಳಗಟ್ಟಲೆ ನಡೀತು ಮಹಾಕುಂಭ. ಒಂದು ದಿವಸ ಘಟನೆ ಆಗಿದ್ದನ್ನು ಇಮಿಡಿಯೇಟ್ಲಿ ಕಂಟ್ರೋಲ್ ಮಾಡುವಂಥ ಕೆಲಸ ಅಲ್ಲಿದ್ದಂಥ ಮುಖ್ಯಮಂತ್ರಿ, ಅಲ್ಲಿದ್ದ ಅಡ್ಮಿನಿಸ್ಟ್ರೇಷನ್ ಮಾಡಿದರು. ಅದಕ್ಕೆ ಎಷ್ಟು ಒಂದು 5-6 ತಿಂಗಳಿಂದ ತಯಾರಿ ನಡೆದಿದ್ರು. ಇಷ್ಟೆದ್ದಾಗೂ ಸಹ ಕೋಟ್ಯಾಂತರ ಜನ ಬಂದರು. ಆವಾಗ ಒಂದು ಘಟನೆ ಆಗಿದ್ದನ್ನು ಟೀಕೆ ಮಾಡಿಲ್ಲ ಅಂತ ಅನ್ನುವಂಥದ್ದಲ್ಲ. ಇವತ್ತು ವ್ಯಕ್ತಿಗತ ಅವ್ರು ಟೀಕೆ ಮಾಡೋರು ಗುರುತಿಲ್ಲ, ಆದರೆ ಇಡೀ ಒಂದು ಕಾಂಗ್ರೆಸ್ ಪಾರ್ಟಿ ಟೀಕೆ ಮಾಡ್ತಲ್ಲ ಅದು. ಅದಕ್ಕಾಗಿ ನಾ ಹೇಳುವಂಥದ್ದು, ಈ ಟೀಕೆ ಟಿಪ್ಪಣಿ ಬಿಟ್ಬಿಡಿ, ರಾಜಕಾರಣ ಬಿಟ್ಬಿಡೋಣ. ಆದರೆ ಜನರ ಜೀವ ಹೋಗಿದೆಲ್ಲ, ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಲ್ಲ. ಜನರ ಜೀವ ಯಾವ ರೀತಿ ಸೇಫ್ಟಿ ಇರಬೇಕು ಅನ್ನುವಂಥದ್ದು. ಮತ್ತು ಇಂಥ ಈಗ ಸರ್ಕಾರದ ಕಾರ್ಯಕ್ರಮ ಅಂತ ಇಲ್ಲ ಅಂತ ನೀವು ಡಿನೈ ಮಾಡೋಕ್ಕಾಗೋದಿಲ್ಲ. ನೀವೇ ಕರೆಸಿರಿ ಅವ್ರನ್ನ. ಬಹುಶಃ ಅವ್ರದ್ದು ಇಲ್ಲಿ ಬರೋದು ಇತ್ತೋ ಇಲ್ಲ ನನಗೆ ಗುರ್ತಿಲ್ಲ. ಕಾರ್ಯಕ್ರಮ ಅವ್ರದ್ದು RCB ಟೀಮಿದ್ದು ಇವು ಬೆಂಗಳೂರು ವಿಸಿಟ್ ಇತ್ತೋ ಇಲ್ಲ ನನಗೆ ಗುರ್ತಿಲ್ಲ. ಈಗ ಅವ್ರು ಬಂದಾರ, ನೀವು ಸನ್ಮಾನ ಮಾಡಿದ್ವಿ ವಿಧಾನಸೌಧ ಮುಂದೆ. ಆಮೇಲೆ ಅಲ್ಲಿಂದ ಮೆರವಣಿಗೆ ತೊಗೊಂಡು, ವಿಧಾನಸೌಧದಿಂದ ಮೆರವಣಿಗೆ ತೊಗೊಂಡು ಇದಕ್ಕೆ ಹೋಗ್ತೀರಿ. ಮತ್ತು DCM ಅವರೇ ಹೋಗಿ ಏರ್ಪೋರ್ಟಿಗೆ ಹೋಗಿ ಅವ್ರಿಗೆ ರಿಸೀವ್ ಮಾಡ್ಕೊತೀರಿ. ಮತ್ತು ಇಷ್ಟೆಲ್ಲ ಆದಮೇಲೆ ಇದು ಸರ್ಕಾರದ ಪ್ರೋಗ್ರಾಮ್ ಅಲ್ಲ, ನಾವು ಜವಾಬ್ದಾರಿ ಆಯ್ತಪ್ಪ, ಸರ್ಕಾರದ ಕಾರ್ಯಕ್ರಮ ಅಲ್ಲ ಅಂತ ತಿಳ್ಕೊಂಡ್ರು ಸದ್ಯಕ್ಕೆ ಒಂದು ಕಾನೂನು ಸುವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಬಿಡಬೇಕಲ್ಲ. ನಿಮಗೆ ಲಕ್ಷಾಂತರ ಜನ ಒಂದು ಕಡೆ ಸೇರ್ತಾರಂತಂದರೆ ಇಲ್ಲ ಸರ್, ಇದು ಮುಖ್ಯಮಂತ್ರಿಗಳು ಸರ್ಕಾರದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನಂತ ಹೇಳಿದ್ರೆ ವಿಧಾನಸೌಧ ರಾಜ್ಯದ ಶಕ್ತಿ ಸೌಧ, ಆ ಆವರಣದಲ್ಲಿ ಆಗಿದೆ. ಮುಖ್ಯಮಂತ್ರಿಗಳ TPನಲ್ಲಿ ಇದು ಬಂದಿದೆ, ಮೆನ್ಷನ್ ಆಗಿದೆ ಅಂದಾಗ ಆಬ್ವಿಯಸ್ಲಿ ಡಿನೈ ಮಾಡೋಕೆ ಆಗೋದಿಲ್ಲ. ಸರ್ಕಾರದ ಕಾರ್ಯಕ್ರಮ ಅಲ್ಲ ಅಂತ ಅನ್ನೋಕೆ ಆಗೋದೇ ಇಲ್ಲ. ಇದು ಸರ್ಕಾರದ ಕಾರ್ಯಕ್ರಮ. DCM ಅವರು ಸ್ವತಃವಾಗಿ ಆ ಟೀಮನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ ಮತ್ತು ವಿಧಾನಸೌಧಕ್ಕೆ ಕರ್ಕೊಂಡ್ಬಂದಿದ್ದಾರೆ. ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಅಷ್ಟರೊಳಗೆ ಇದು ಘಟನೆ ಆಗಿದೆ, ದುರಂತ ಆಗಿದೆ. ಅದಕ್ಕಾಗಿ ಈ ದುರಂತ ಇದೇನಾಗಿದೆ, ಇದು ಸರ್ಕಾರದ ನಿರ್ಲಕ್ಷ್ಯದಿಂದ ಆಗಿದೆ. ಸ್ಪಷ್ಟವಾಗಿ ಇದರಲ್ಲಿ ಕಂಡು ಬರ್ತದೆ. ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಆಗಿದೆ. ಮತ್ತು ಇದನ್ನು ಮೊದಲು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅದೂ ವ್ಯವಸ್ಥೆ ಇಲ್ಲ. ಆಂಬುಲೆನ್ಸ್ ಸರಿಯಾದ ವ್ಯವಸ್ಥೆ ಇಲ್ಲ. ಹೊತ್ಕೊಂಡು ಹೊಟ್ಟಿದ್ರು ಎಲ್ಲರೂ. ಈ ಆಂಬುಲೆನ್ಸ್ ಇರಬೇಕಲ್ರಿ, ಇದ್ದಾಗ ಫೈರ್ ಫೈಟಿಂಗ್ ಇರಬೇಕಲ್ಲ. ಎಲ್ಲೇ ಒಂದು ಸಣ್ಣ ಕಾರ್ಯಕ್ರಮ ಆದರೆ ಯಾರೋ VIP ಬಂದರೆ ಒಂದು 4 ಆಂಬುಲೆನ್ಸ್ ಬಂದಿರ್ತವೆ, ಒಂದು ಫೈರ್ ಫೈಟಿಂಗ್ ಇದು ಬಂದಿರ್ತದೆ ಗಾಡಿ. ಇದರ ಏನೂ ಇಲ್ಲ ಅಂತಂದರೆ, ಅಂದರೆ ಇದರ ಬಗ್ಗೆ ಒಂದು ಮುಂದೆ ಏನೂ ವಿಚಾರಣೆ ಮಾಡಲಿಲ್ಲ ಅಂತ ಈ ಕಾರ್ಯಕ್ರಮ ಆಯೋಜನೆ ಬಗ್ಗೆ. ಅದು ನಂಗೆ ಬೇಜಾರಾಗ್ತಾ ಇರೋದು. ಅದಕ್ಕಾಗಿ ಸರ್ಕಾರದ ತಪ್ಪಾಗಿದೆ. ಇದು ಸರ್ಕಾರದ ನಿರ್ಲಕ್ಷ್ಯದಿಂದ ಇದೆಲ್ಲ ಇವತ್ತು ಇಷ್ಟು ಜನ ಅಮಾಯಕರು ಇವತ್ತು ಕುಟುಂಬದ ರೋದನೆಗೆ ಇವತ್ತು ಈಡಾಗಿದ್ದಾರೆ. ಅದನ್ನು ಸರ್ಕಾರ ಈ ರೀತಿ ಮುಂದೆ ಇಂಥ ಘಟನೆ ಆಗದ ರೀತಿಯಲ್ಲಿ ಈ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್ ಇದಲ್ಲ, ಒಪ್ಕೊಡ್ರಿ. ಅದನ್ನು ಇನ್ನು ಸರಿ ಮಾಡಲಿಕ್ಕೆ ಏನು ವ್ಯವಸ್ಥೆ ಮಾಡ್ಕೊಡ್ರಿ. ಮತ್ತು ಆ ಕುಟುಂಬದ ಸದಸ್ಯರಿಗೆ ತಕ್ಷಣ ಪರಿಹಾರಧನ ಕೊಡುವಂಥ ಕೆಲಸ ತಕ್ಷಣ ಆಗಬೇಕಾಗಿದೆ. ಸಮಾಧಾನ ಮಾಡುವಂಥದ್ದು ಆ ಕುಟುಂಬದ ವ್ಯಕ್ತಿಗಳಿಗೆ, ಕುಟುಂಬ ಸದಸ್ಯರಿಗೆ ಸಮಾಧಾನ ಮಾಡುವಂಥ ಕೆಲಸ ಇವತ್ತು ಆಗಬೇಕಾಗಿದೆ. ನನ್ನ ಕಡೆಯ ಪ್ರಶ್ನೆ ಸರ್, ತಾವು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥವ್ರು, ಈಗ ರಾಜ್ಯದಲ್ಲಿ ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿ ಇದ್ದಾರೆ, ಗೃಹ ಸಚಿವರಿದ್ದಾರೆ. ಯಾರಿಗೂ ಕೂಡ ಸಮನ್ವಯತೆಯೇ ಇಲ್ಲದಿರೋ ರೀತಿಯಲ್ಲಿ ಪೊಲೀಸ್ ಇಲಾಖೆಯಲ್ಲೂ ಕೂಡ ಆಗಿರುವಂಥ ಲೋಪದಿಂದ ಇಂಥ ದೊಡ್ಡ ಎಡವಟ್ಟಾಗಿದೆ. ತಾವು ಮಾಜಿ ಮುಖ್ಯಮಂತ್ರಿಗಳಾಗಿ, ಹಾಲಿ ಸಂಸದರಾಗಿ ರಾಜ್ಯ ಸರ್ಕಾರಕ್ಕೆ ಈ ಪ್ರಕರಣದಲ್ಲಿ ಯಾವ ರೀತಿ ಕಿವಿ ಹಿಂಡುತ್ತೀರಿ? ರಾಜೀನಾಮೆಗೆ ಯಾರಾದರೂ ಒತ್ತಾಯ ಮಾಡ್ತೀರಾ, ಅಥವಾ ಬೇರೆ ಏನಾದರೂ ತನಿಖಾ ಸಂಸ್ಥೆಯ ಮೂಲಕ ಈ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತೀರಾ, ಹೇಗೆ ಸರ್? ಒಂದು ನಾನು ಹೇಳ್ತೀನಿ, ಇದರಲ್ಲಿ ಕೋರ್ಡಿನೇಷನ್ 100% ಕೊರತೆ ಇದೆ. ಕೋರ್ಡಿನೇಷನ್ ಇಲ್ಲ. ಡಿಪಾರ್ಟ್ಮೆಂಟ್ ಇರ್ಬೋದು, CM DCM ಇರ್ಬೋದು, ಹೋಮ್ ಮಿನಿಸ್ಟರ್ ಇರ್ಬೋದು. ಅವರು ಆಯ್ತಪ್ಪ ಕಾರ್ಯಕ್ರಮ ಇವತ್ತು ಬೆಳಿಗ್ಗೆ ಏನಾದರೂ ಒಂದು ಅರ್ಧ ಗಂಟೆ ಕುಂತು ಗೃಹ ಸಚಿವರು, CM DCM ಹಿರಿಯ ಅಧಿಕಾರಿ ಕರೆದು ಈ ರೀತಿ ಜನ ಬರ್ತಾರೆ, ಲಕ್ಷಾಂತರ ಜನ ಬರ್ತಾರೆ, ಇದಕ್ಕೆ ಏನು ವ್ಯವಸ್ಥೆ ಮಾಡಿದಿರಿ, ಇದು ಎಂದರೆ ಒಂದು 5 ನಿಮಿಷ ಕುಂತು ಮಾತಾಡಿದ್ದಾರೆ. ಇವತ್ತು ಯಾವುದೋ ಒಂದು ಲಕ್ಷಾಂತರ ಜನ ಸೇರುವಂಥ ಕಾರ್ಯಕ್ರಮಕ್ಕೆ ನಿಮ್ದು ಯಾವುದೋ ಒಂದು ಕಾಂಗ್ರೆಸ್ ಕಾಂಗ್ರೆಸ್ ಯಾರೋ ಬರ್ತಾರೆ ನ್ಯಾಷನಲ್ ಲೀಡರ್ಸ್ ಅಂತಂದರೆ ಅದಕ್ಕೆ ಎಷ್ಟು ಓಡಾಡ್ತೀರಿ? ಮೊನ್ನೆ ಹೊಸಪೇಟೆಗಾಯ್ತು, CM ಹೋಗಿ ವಿಸಿಟ್ ಮಾಡಿದರು, DCM ವಿಸಿಟ್ ಮಾಡಿದರು. 2 ವರ್ಷದ ಸಾಧನೆ, ಲಕ್ಷಾಂತರ ಜನ ಸೇರಿದ್ರು. ಆ ರೀತಿ ತಯಾರಿ ಮಾಡ್ತೀರಿ ನೀವು. ಹಾಗಾದ್ರೆ ಇಲ್ಲಿ ಲಕ್ಷಾಂತರ ಜನ ಸೇರಿದರೆ ಒಂದು 10 ನಿಮಿಷ ಕುಂತು ನೀವು ಅದು ಪ್ಲ್ಯಾನಿಂಗ್ ಮಾಡ್ಲಿಕ್ಕೆ ನಿಮ್ಗೆ ಆಗಿಲ್ಲ ಅಂತಂದರೆ ಇಟ್ ಈಸ್ ಕೋರ್ಡಿನೇಷನ್ ಇಲ್ಲ ನಿಮ್ಮಲ್ಲಿ, ಅದ್ರ ಕೊರತೆಯಿಂದ. ಹೀಗಾಗಿ ನಾವು ಪದೇ ರಾಜೀನಾಮೆ ಕೇಳೋದ್ರಲ್ಲಿ ಅರ್ಥನ ಉಳಿದಿಲ್ಲ. ಅದು ಅವ್ರಿಗೆ ಬಿಟ್ಟಿದ್ದು ನೈತಿಕತೆ, ರಾಜೀನಾಮೆ ಕೊಡೋದು ಬಿಡುವಂಥದ್ದು. ಇದಕ್ಕೆ ಒಂದು ನ್ಯಾಯಾಂಗ ತನಿಖೆ ಆಗಲಿ, ಇದ್ರ ಬಗ್ಗೆ
ನ್ಯಾಯಾಂಗ ತನಿಖೆ ಆಗಲಿ, ನ್ಯಾಯಾಂಗ ತನಿಖೆ ಆಗಿ ಇದರಲ್ಲಿ ಯಾರು ತಪ್ಪಾಗಿದ್ದಾರೆ ಏನನ್ನುವಂಥದ್ದು, ಎಲ್ಲಿ ನಿರ್ಲಕ್ಷ್ಯ ಆಗಿದೆ ಅನ್ನುವಂಥದ್ದು ಹೊರಗೆ ಬರಬೇಕು. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಜಗದೀಶ್ ಶೆಟ್ಟರ್ ಅವರ ರಿಯಾಕ್ಷನ್. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.